ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ರಾಯಲ್ ಸರ್ಕಲ್ ಬಿಎನ್ಆರ್ ಬಿಲ್ಡಿಂಗ್ನಲ್ಲಿ ನೂತನವಾಗಿ ಪ್ರಾರಂಭ ಮಾಡಿರುವ ಅನು ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂಗಡಿಯಲ್ಲಿ ಮೈಸೂರು ಸಿಲ್ಕ್ ಸೀರೆಗಳು, ಬನಾರಸಿ ಸೀರೆಗಳು, ಫ್ಯಾನ್ಸಿ ಸೀರೆಗಳು, ಸ್ಯಾರಿ ಶೇಪ್ ವೇರ್ಗಳು, ಕಲಂಕಾರಿ ಬ್ಲೌಸುಗಳು ಮತ್ತು ಫ್ಯಾನ್ಸಿ ನೈಟೀಸ್ ದೊರೆಯುತ್ತದೆ. ನೇಕಾರರಿಂದ ನೇರ ಮಾರಾಟ ಮಾಡುತ್ತಿದ್ದು ಪ್ರಾರಂಭೋತ್ಸವದ ಪ್ರಯುಕ್ತ 10% ಡಿಸ್ಕೌಂಟ್ ಸಹ ನೀಡಲಾಗುತ್ತದೆ. ಒಮ್ಮೆ ಸಂಪರ್ಕಿಸಿ ಅನು ಸಿಲ್ಕ್ ಆ್ಯಂಡ್ ಸ್ಯಾರೀಸ್, ಬಿಎನ್ಆರ್ ಬಿಲ್ಡಿಂಗ್, ರಾಯಲ್ ಸರ್ಕಲ್, ಅಂಜನೇ ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7661939946 ಮತ್ತು 9686062349ಕ್ಕೆ ಸಂಪರ್ಕಿಸುವುದು. ಇಲ್ಲಿ ಪರ್ಚೇಸ್ ಮಾಡಿದ್ದೀವಿ. ಇಲ್ಲಿ ತುಂಬ ಕ್ವಾಂಟಿಟಿ ಜಾಸ್ತಿ ಇದೆ, ಕಲರ್ಸ್ ತುಂಬ ಚೆನ್ನಾಗಿದೆ, ರೀಸನಬಲ್ ಪ್ರೈಸ್ ಇದೆ. ನಾವು 2 ಸ್ಯಾರೀಸ್ ಬೈ ಮಾಡಿದ್ದೀವಿ, ತುಂಬ ಇಷ್ಟ ಆಯಿತು. ಪ್ಲಸ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನೀವು ಬಂದು ಇಲ್ಲಿ ಬೈ ಮಾಡಿ. ರೋಚಕವಾಗಿ ಜರುಗಿದ ಅಂತರ್ ಕಾಲೇಜು ಕಬಡ್ಡಿ ಪಂದ್ಯಾವಳಿ. ಚಾಂಪಿಯನ್ ಆಗಿ ಹೊರಹೊಮ್ಮಿದ ಚಿಕ್ಕಬಳ್ಳಾಪುರ ಕಾಲೇಜು. ಚಿಂತಾಮಣಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 2 ದಿನಗಳ ಜಿಲ್ಲಾ ಮಟ್ಟದ ಅಂತರ ಕಾಲೇಜು ಪುರುಷರ ಕಬಡ್ಡಿ ಪಂದ್ಯಾವಳಿಯು ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಕಾಲೇಜು ಶಿಕ್ಷಣ ಇಲಾಖೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರ, ಚಿಂತಾಮಣಿ ದೈಹಿಕ ಶಿಕ್ಷಣ ನಿರ್ದೇಶನಾಲಯ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ, ತಮಗಾ, ಕೋಲಾರ ಇವರ ಸಂಯುಕ್ತ ಆಶ್ರಯದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಅಂತರ ಕಾಲೇಜು ಕಬಡ್ಡಿ ಪಂದ್ಯಾವಳಿ 2025-26ನೇ ಸಾಲಿನ ಪುರುಷರ ಕ್ರೀಡಾಕೂಟವನ್ನು 2 ದಿನಗಳ ಕಾಲ ಚಿಂತಾಮಣಿಯ ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ವ್ಯಾಪ್ತಿಯ 32 ಕಬಡ್ಡಿ ತಂಡಗಳು ಭಾಗವಹಿಸಿದ್ದವು. ಸುಮಾರು 600 ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು. ಎಲ್ಲ ಕ್ರೀಡಾಪಟುಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ವ್ಯವಸ್ಥಿತವಾಗಿ ಊಟದ ವ್ಯವಸ್ಥೆಯನ್ನು ಸಹ ಏರ್ಪಡಿಸಲಾಗಿತ್ತು. ಹಾಗೂ ಬಿಸಿಲಿನ ತಾಪ ಹೆಚ್ಚಾಗಿದ್ದರಿಂದ ಮಜ್ಜಿಗೆಯನ್ನು NSS ಸ್ವಯಂ ಸೇವಕರು ವಿತರಿಸಿದುದು ವಿಶೇಷ. ಇನ್ನು ಕೊನೆಯ ಕ್ಷಣದವರೆಗೂ ನಡೆದ ಜಿದ್ದಾಜಿದ್ದಿನ ಹೋರಾಟದಲ್ಲಿ ವಿಜೇತ ತಂಡವಾದ ಚಿಕ್ಕಬಳ್ಳಾಪುರ ತಂಡ ಹೋರಾಟ ಜೈಬೇರಿ ಬಾರಿಸಿತು. ಅತ್ಯುತ್ತಮ ದಾಳಿಗಾರರಾಗಿ, ಅತ್ಯುತ್ತಮ ರಕ್ಷಣಾಟಗಾರರಾಗಿ ಪ್ರಶಸ್ತಿ ಪಡೆದರು. ಇನ್ನು ಕ್ರೀಡಾ ಸ್ಫೂರ್ತಿಯಿಂದ ಕೂಡಿದ ಈ ಪಂದ್ಯಾವಳಿಯು ಅಂತಿಮವಾಗಿ ಈ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು SKVPI ಚಿಕ್ಕಬಳ್ಳಾಪುರ ಕಾಲೇಜು ಪಡೆದುಕೊಂಡರೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೊಡ್ಡಬಳ್ಳಾಪುರ ದ್ವಿತೀಯ ಸ್ಥಾನವನ್ನು ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೇವನಹಳ್ಳಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಕಾರ್ಯಕ್ರಮದ ಸಮಾರೋಪದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಪ್ರೊಫೆಸರ್ BK ರವಿಯವರವರು ಭಾಗವಹಿಸಿ ವಿದ್ಯಾರ್ಥಿಗಳ ಪಂದ್ಯಾವಳಿಯನ್ನು ವೀಕ್ಷಿಸಿ ತಂಡಗಳಿಗೆ ಶುಭ ಹಾರೈಸಿದ ನಂತರ ಮಾತನಾಡಿ, ಕಬಡ್ಡಿ ನಮ್ಮ ಮಣ್ಣಿನ ಕ್ರೀಡೆ. ಇಂದಿನ ಯುವಜನತೆ ಕೇವಲ ಮೊಬೈಲ್ ಗೇಮ್ಗಳಿಗೆ ಸೀಮಿತವಾಗದೆ ಇಂತಹ ದೈಹಿಕ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುವುದು ಸಂತೋಷದ ವಿಷಯ ಎಂದು ಕ್ರೀಡಾಪಟುಗಳನ್ನು ಹುರಿದುಂಬಿಸಿದರು. ಚಿಂತಾಮಣಿ ಈ ಕಾಲೇಜಿನಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಪಂದ್ಯಾವಳಿಗಳನ್ನು ಆಯೋಜಿಸಿ ವಿಶೇಷವಾಗಿ ಕಬಡ್ಡಿ ಮ್ಯಾಟ್ ಬಳಸಿ ಆಟ ಆಡಿಸಿರುವುದನ್ನು ಗಮನಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ ಉಪಕುಲಪತಿಗಳು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ವ್ಯವಸ್ಥೆ ಮಾಡಿದ್ದು, ಕಾಲೇಜಿನ ಪ್ರಾಂಶುಪಾಲರು, ಬೋಧಕರು, ಬೋಧಕೇತರರು ಹಾಗೂ ಅತಿಥಿ ಉಪನ್ಯಾಸಕರು, NSS ಸ್ವಯಂ ಸೇವಕರು, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಲೀಡರ್ಗಳ ಸೇವೆಯನ್ನು ಅಭಿನಂದಿಸಿದರು. ವಿಶೇಷವಾಗಿ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಪ್ರವೀಣ್ M ಅವರ ಸಂಘಟನಾ ಶಕ್ತಿಯನ್ನು, ಪ್ರಾಂಶುಪಾಲರಾದ ಪ್ರೊಫೆಸರ್ ಕುಸುಮ ಮಂಗಳ DV ಹಾಗೂ IQAC ಸಂಚಾಲಕರಾದ ಪ್ರೊಫೆಸರ್ ಶಿವಶಂಕರ್ ಪ್ರಸಾದ್ KR ಅವರ ಬಗ್ಗೆ ಅಪಾರವಾದ ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿಜೇತ ತಂಡಕ್ಕೆ ಆಕರ್ಷಕ ಟ್ರೋಫಿ ಹಾಗೂ ಬಹುಮಾನವನ್ನು ವಿತರಿಸಲಾಯಿತು. ಪಂದ್ಯಾವಳಿಯ ಉದ್ದಕ್ಕೂ ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಿದ್ದು ವಿಶೇಷವಾಗಿತ್ತು. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ನಿರ್ದೇಶನಾಲಯದ ಪ್ರಭಾರ ನಿರ್ದೇಶಕರಾದ ಡಾಕ್ಟರ್ ಶ್ರೀಕಾಂತ್, ಕಾಲೇಜು ಸಮಿತಿ ಸದಸ್ಯರಾದ T ಶ್ರೀನಿವಾಸ್, ವೆಂಕಟರಮಣ, ಜಿತೇಂದ್ರ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.
ನಮ್ಮ ಕೆಡಿಸಿಗೆ ಜಂಟಿಗಾರರು ಕೂಡ ಇರ್ತಕ್ಕಂಥ ಜಗದೀಶ್ ಸರ್ ಕೂಡ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಈಗ ತಂದೆ ತೀರ್ಥಗಳನ್ನು ಇಷ್ಟಪಡ್ತಾರೆ ಮಾನ್ಯ ತೀರ್ಥಗಾರರು ಕರ್ನಾಟಕ ಅಸೋಸಿಯೇಷನ್ನ ತೀರ್ಥಗಾರರು ಬಹಳ ಸುಸಜ್ಜಿತವಾಗಿ ಇದನ್ನು ಕಾರ್ಯಕ್ರಮವನ್ನು ನಿರ್ವಹಿಸುತ್ತಾರೆ. ಈಗ ಸರ್ಕಾರಿ ಪ್ರತಿನಿಧಿ ಕಾಲೇಜು ಮಾನವ ತಂಡದ ಕೋಚ್ ಜಗತ್ರಿನಾಥ್ ಸರ್ ಅವರು ವಿಶ್ವನಾಥ್ ಸರ್ ಅವರಿಗೆ ನಮ್ಮ ತಂಡದ ಕಬಡ್ಡಿ ತಂಡದ ಹುಡುಗರನ್ನು ಮಾನ್ಯ ಕುಲಪತಿಗಳು ವಿಶ್ ಮಾಡ್ತಾರೆ. ಅವರ ಜೊತೆಗೆ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ಹಾಗೂ ಕಾಲೇಜಿನ ಪ್ರಾಂಶುಪಾಲರು, KJCTE ಸೆಕ್ರೆಟರಿ ಸತೀಶ್, ಎಲ್ಲ ಅಧ್ಯಾಪಕರಿಂದ ಹಾಗೂ ಕಾಲೇಜಿನ IPSC ಸಮಿತಿಯ ಶಿವಶಂಕರ್ ಪ್ರಸಾದ್ ಅವರು ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಡೆಸ್ತಾ ಇದ್ದಾರೆ. ಭಾರತದ ಸ್ಥಳೀಯ ಒಂದು ಫೋಟೋ ಸ್ಟುಡಿಯೋ ಮಾಡ್ತಿದ್ದು